ಮುಖ್ಯರಪ್ಪ ಶೈವರ ದೇವಿಸೆಟ್ಟಿಯರು ಎಂಬ ಪ್ರಾಸ್ತಾಪವಿದೆ. ಕರ್ನಾಟ ಎಂಬ ಶಬ್ದ ಮಹಾಭಾರತದ ಭೀಷ್ಮ ಪರ್ವ, ಸಭಾ ಪರ್ವ, ವಿಷ್ಣು ಪುರಾಣ, ಮತ್ಸ್ಯ ಪುರಾಣ, ಸ್ಕಂದ ಪುರಾಣ, ಭಾಗವತ, ಮಾರ್ಕಂಡೇಯ ಪುರಾಣ, ಪದ್ಮ ಪುರಾಣ ಮೊದಲಾದ ಪೌರಾಣಿಕ ಗ್ರಂಥಗಳಲ್ಲಿಯೂ, ಶೂದ್ರಕನ ವೃಕ್ಷಕಟಿಕ, ಸುಭಾಷಿತ ಸಂಗ್ರಹ, ಪೂರ್ವ ಪುರಾಣ, ಯಶಸ್ತಿಲಕ ಚಂಪು, ವಿದ್ಯಶಾಲಭಂಜಿಕ, ಬೃಹದ್ದೇಶಿ, ಬೃಹತ್ ಸಂಹಿತ, ಕಥಾಸರಿತ್ಸಾಗರ, ಸೂಕ್ತಿ ಮುಕ್ತಾವಳಿ, ಕಾವ್ಯಮೀಮಾಂಸ ಹೀಗೆ ಅನೇಕ ಗ್ರಂಥಗಳಲ್ಲಿ ಕರ್ನಾಟ ಎಂಬ ಶಬ್ದ ಸಂದರ್ಭೋಚಿತವಾಗಿ ದೇಶವಾಚಕವಾಗಿ ಪ್ರಸ್ತಾಪಿತವಾಗಿದೆ. ಡಾಕ್ಟರ್ ಎನ್ ವೆಂಕಟರಮಣಯ್ಯ ಅವರು ಶಾಸನಗಳಲ್ಲಿ ಬಂದ ಕಣ್ಣಾಡು ಎಂಬ ಪದದ ಪ್ರಸ್ತಾಪವನ್ನು 2 ಉಲ್ಲೇಖಗಳ ಸಹಿತ ನೀಡುತ್ತಾರೆ. ಕ್ರಿಸ್ತಶಕ 1318ರ ಎಲ್ಪನೂರು ಶಾಸನವೊಂದರಲ್ಲಿ ಮಹಾಶ್ವೇರಾರೆಡ್ಡಿ ಎಂಬುವನು ಈ ಕಣ್ಣಾಡನ್ನು ಆಳುತ್ತಿದ್ದನು ಎಂದಿದೆ. ಇನ್ನು 1513ರ ವಿಜಯನಗರದ ಮಲ್ಲಿಕಾರ್ಜುನನ ಕಾಲದ ಶ್ರೀಶೈಲ ಶಾಸನದಲ್ಲಿ ಕಮ್ಮನಾಡು, ಕಣ್ಣಾಡು ಎಂದು ಕರ್ನಾಟಕದ ಹೆಸರು ಉಲ್ಲೇಖವಾಗಿವೆ. ಕಾವೇರಿಯಿಂದ ಗೋದಾವರಿವರೆಗಿರ್ದನಾಡದ ಕನ್ನಡದೊಳ್ ಎಂದು ಶ್ರೀ ವಿಜಯನು ತನ್ನ ಕಾಲದಲ್ಲಿನ ಕನ್ನಡದ ವೈಭವದ ಎಲ್ಲೆಯನ್ನು ಅತ್ಯಂತ ರಂಜನೀಯವಾಗಿ ತನ್ನ ಮೇರುಕೃತಿಯಾದ ಕವಿರಾಜ ಮಾರ್ಗದಲ್ಲಿ ಬಣ್ಣಿಸುತ್ತಾನೆ. ಇಲ್ಲಿಯೂ ಕೂಡ